ಏನಿತ್ತಪ್ಪ ನಿನ್ನೆ ವಿಷಯ ಅಂತ ಕೇಳಿದ್ರೆ ಸಿದ್ಧಾರೂಢ ಮಹಾಸ್ವಾಮಿಗಳ ಅವತಾರ ಎಂಥದ್ದು, ಅವತಾರ ಯಾಕೆ ತೊಗೊಂಡ್ರು, ಯಾರು ಹೋಗಿ ಅವ್ರಿಗೆ ಕರೆದರು, ಅವರು ಬಂದ ಬಳಕ ಈ ಜಗತ್ತಿನಲ್ಲಿ ಏನು ಮಾಡಿದ್ರು, ಯಾರಿಗೆ ಉದ್ಧಾರ ಮಾಡಿದ್ರು, ನೀವೆಲ್ಲ ಕೇಳಿರಿ. ಇವತ್ತು ಅಧ್ಯಾಯ 1 ಅಧ್ಯಾಯ 2 ಪುರಾಣ ಪ್ರಾರಂಭ ಆಗ್ತದ. ಇವತ್ತೇನದ ವಿಷಯ ಅಂತ ಕೇಳಿದ್ರೆ ನೀವು ಭಾಳ ಲಕ್ಷ್ಯದಲ್ಲಿಡಬೇಕು. ಸಕಲ ಶಾಸ್ತ್ರಗಳು, ಆಗಮಗಳು, ಉಪನಿಷತ್ತುಗಳು, ಸಮಸ್ತ ವೇದಗಳು ಒಳಗೊಂಡಂಥ ಗ್ರಂಥ ಅದು ಸಿದ್ಧಾರೂಢ ಸ್ವಾಮಿಗಳ ಪುರಾಣ. ಇದು ಒಂದು ಕೇಳಿದ್ರೆ ಓದಿದ್ರೆ ಎಲ್ಲ ಶಾಸ್ತ್ರಗಳು ಕೇಳದಂಗೆ ಆತವತ್ತು ಪ್ರಮಾಣ ಮಾಡ್ಯಾರ. ಚಾರ ಚೋರ ಭಯ ಭೂತ ಪಿಶಾಸಿ ಸಮಸ್ತ ದುಃಖದಿಂದ ನಿವೃತ್ತಿ ಮಾಡ್ತಾನೆ ಪರಮಾತ್ಮ. ಅದು ಯಾರು ಓದ್ತಾರೆ, ಯಾರು ಕೇಳ್ತಾರೆ, ಕಲ್ತವ್ರಿದ್ರು ಓದ್ರಿ, ಕಲೀಲಾರ್ದವ್ರು ಕೇಳ್ರಿ. ನನಗೆ ಅಡ್ಡು ಬರೋದಿಲ್ಲ ಮುತ್ತೆ ಅಂದ್ರೆ ಗ್ರಂಥ ಜಗಲಿ ಮೇಲಿಟ್ಟು ನಮಸ್ಕಾರ ಮಾಡಿದ್ರೆ 100 ವರ್ಷದ ಪಾಪ ತಾನೇ ಸುಟ್ಟು ಹೋತದ ಅಂತ ಬರ್ದಾರ. ಜಗತ್ತಿನಲ್ಲಿ ಪರಮಾತ್ಮ ಕಾಲ ಕಾಲಕ್ಕೆ ಭಾಳ ಸಲ ಅವತಾರ ಮಾಡ್ಯಾನ. ಹುಟ್ಟುದು ಬೇರೆ, ಅವತಾರ ಬೇರೆ. ನೀವೆಲ್ಲ ಲಕ್ಷ್ಯದಾಗಿಡಬೇಕು. ನೀವು ಹುಟ್ಟಿರಿ, ನಾನು ಹುಟ್ಟೀನಿ. ನೀವು ಅವತಾರ ಮಾಡಿದವರಲ್ಲ. ಅವತಾರ ಮಾಡ್ಲಿಕ್ಕೆ ತಾಕತ್ ಜಗತ್ತಿನಾಗ ಯಾರಿಗೆ ಅದಂದ್ರೆ ಪರಮಾತ್ಮಗ ಮತ್ತು ಆದಿಶಕ್ತಿ. ಯಾಕೆ ಮಾಡ್ತಾರ ಅವತಾರ ಅಂತ ಕೇಳಿದ್ರೆ ಈ ಜಗತ್ತು ನಡೆಸಬೇಕಾಗ್ಯದ, ಈ ಲೋಕ ನಡೆಸಬೇಕಾಗ್ಯದ. ಯಾವಾಗ ಅಧರ್ಮ ಹೆಚ್ಚಾಗ್ತದೋ, ಯಾವಾಗ ಭಕ್ತಿ ಕಡಿಮೆ ಆಗ್ತದೋ, ಯಾವಾಗ ದಾನ ಕಮ್ಮಿ ಆಗ್ತದೋ, ಯಾವಾಗ ಭಕ್ತಿ ಕಮ್ಮಿ ಆಗ್ತದೋ, ಪ್ರೀತಿ ಕಮ್ಮಿ ಆಗ್ತದೋ, ಅವತ್ತು ಪರಮಾತ್ಮ ಈ ಲೋಕಕ್ಕೆ ಬರ್ತೀನಿ ಅಂತ ಮಾತು ಕೊಟ್ಟಾನ. ಭಗವದ್ಗೀತೆಯಲ್ಲಿ ನೀವೆಲ್ಲ ಕೇಳಿರಿ. ತಮ್ಮ ಕೇಳ್ರಿ. ಯದಾ ಯದಾ ಹಿ ಧರ್ಮಶಃ ಗ್ಲಾನಿರ್ಭವತಿ ಭಾರತ. ಹೇ ಅರ್ಜುನ, ನಾನು ಪುನಃ ಮೆಲ ಎಲ್ಲಿ ಹುಟ್ಟುತ್ತೇನೆ ಅಂದ್ರೆ ಭಾರತ ದೇಶದಲ್ಲೇ ಹುಟ್ಟುತ್ತೇನೆ. ಯಾವ ದೇಶದಾಗೂ ಹೇಳಿಲ್ಲ ಪರಮಾತ್ಮ. ನಮ್ಮ ದೇಶದಕ್ಕಿಂತ ಎಷ್ಟೋ ದೇಶ ಸಾವುಕಾರ ಅವ. ಒಂದು ಸ್ವಲ್ಪ ಸಣ್ಣ ಇಡಬೇಕಿಲ್ಲ. ಅವ್ರು ಎಷ್ಟು ಮುಂದುವರೆದಾರಂದ್ರೆ ಅವ್ರಟ್ಟು ನಾವು ಆಗ್ಬೇಕಾದ್ರೆ ಮತ್ತೆ 20-25 ವರ್ಷ ಬೇಕು ಅವ್ರಿಗೆ ಹೋಗಿ ಮುಟ್ಲಕ್ಕೆ. ಅಷ್ಟು ಮುಂದುವರೆದಾವೆಲ್ಲ ದೇಶಗಳು. ಆದರೆ ಪರಮಾತ್ಮ ತಾನ ನಾವು ಹುಟ್ಟುದು ಭಾರತದಲ್ಲಿ. ಯಾಕ ನೀವು ಅನ್ಬೋದು ಭಾರತದಾಗ ಯಾಕ್ರಿ ಪರಮಾತ್ಮ ಭೇದ ಮಾಡ್ತಾನೆ ಅಂದಂಗೆ ಆಯ್ತಲ್ಲ. ಅವ ಎಷ್ಟು ಶಾಣ್ಯಾನ ಪರಮಾತ್ಮ, ಸರ್ವಜ್ಞಾನ, ಅವನಿಗೆಲ್ಲ ಗೊತ್ತಿರುತ್ತೆ. ಭಾರತದಾಗೆ ಯಾಕೆ ಹುಟ್ಟುತ್ತೀನಿ ಅಂದ್ರೆ ನಿಮ್ಮ ಅನುಭವಕ್ಕೆ ಬರಂಗೆ ಹೇಳ್ತೀನಿ. ನಿಮ್ಮೂರಾಗ ನಿಮ್ಮದೊಂದು ಮನೆ ಯಾವ್ದು ತಿಳ್ಕೊರಿ, ಸ್ವಿಮ್ಮಿಂಗ್ ತಿಳ್ಕೊರಿ. ಆ ಮನ್ಯಾಗ ಒಂದು 7-8 ಕೋಲ್ ಯಾವತ್ತು ತಿಳ್ಕೊರಿ. 7-8 ಕೋಲ್ ಇದ್ದಿದ್ದು ಒಂದು ಮನೆ. ಆ 7-8 ಕೋಲ್ ಎದುರು ಅವ. ಒಂದು ಹಾಲ್ ಅದ, ಒಂದು ಬೆಡ್ ಅದ, ಒಂದು ಉಣದದ, ಒಂದು ಕುಂದ್ರದದ, ಒಂದು ರೊಕ್ಕ ಇಡೋದದ, ಒಂದು ಅದಲ್ಲ ಅವಲ್ಲ ಅದೇ ಕೊಲೆಗೆ. ಅದರಾಗೆ ಒಂದು ದೇವರ ಕೋಲೆತ್ತಾದ. ಹೌದಿಲ್ಲ? ಎಲ್ಲ ಕೋಲ್ಯಾಗ ಯಾರು ಬೇಕಾದವ್ರು ಹೋಗ್ತಾರೆ ಬರ್ತಾರೆ. ದೇವ್ರ ಕೋಲ್ಯಾಗ ಯಾರು ಹೋಗ್ತಾರನು? ಹೋಗ್ತಾರೆ. ಯಾಕೆ? ಅದು ದೇವರ ಕೋಲಿ. ಅಲ್ಲಿ ಹೋಗವ ಭಕ್ತಿಯಿಂದ ನಂಬಿಕೆಯಿಂದ ಹೋಗ್ಬೇಕು. ಒಂದೇ ಮನ್ಯಾಗ ಎಲ್ಲ ಕೋಲಿ ಅವ, ಅದರಾಗ ಒಂದು ದೇವರ ಕೋಲಿ ಹ್ಯಾಂಗ ಮಾಡಿರೋ ಅದರಂತೆ ಸಮಸ್ತ ಈ ಪ್ರಪಂಚ ಒಂದು ದೇವನ ಮನೆ ಅದ.
ಅದರಾಗ ದೇವರ ಕೋಲಿ ಯಾವುದಂದ್ರೆ ಇದು ಭಾರತ ಪುಣ್ಯ ಭೂಮಿ, ಇಲ್ಲೇ ಹುಟ್ಟುತ್ತೇನೆ. ಇಲ್ಲಿದ್ದಟ್ಟು ಸಾಧುಗಳು, ಇಲ್ಲಿದ್ದಟ್ಟು ಸಂತರು, ಇಲ್ಲಿದ್ದಟ್ಟು ಜ್ಞಾನಿಗಳು ಯಾವ ದೇಶದಾಗೂ ಇಲ್ಲ. ಅದರ ಕಡಿಮೆ ಯಾರು ಇಲ್ಲಿ ಎಂತಿಂಥವ್ರು ಹುಟ್ಟಿದ್ರಿ. ಬಾಗೇವಾಡಿ ಒಳಗೆ ಇಂಗಳೇಶ್ವರ ಬಸವಣ್ಣ ಹುಟ್ಟದ, 4-5 ಕಿಲೋಮೀಟ್ರ್ ಹಚ್ಚಿಗೆ ಮಡಿವಾಳ ಹುಟ್ಟದ, ಚಳಕಾಪುರದ ಸಿದ್ದಾಳ್ರು ಹುಟ್ಟಿದ್ರು, ಶಿವಮೊಗ್ಗದಾಗ ಅಕ್ಕಮಾದೇವಿ ಹುಟ್ಟಿದಳು, ಅರಳಗುಂಡಿಗೆ ಒಳಗೆ ಕಲಬುರಗಿ ಶರಣಬಸಪ್ಪ ಹುಟ್ಟದ, ಶಿಶುವಿನಾಳದಾಗ ಶರೀಫ್ ಹುಟ್ಟದ, ನವಲಗುಂದದಾಗ ನಾಗಲಿಂಗ ಹುಟ್ಟದ, ಗರಗದಾಗ ಮಡಿವಾಳ ಹುಟ್ಟದ. ಒಬ್ಬರ ಇಬ್ಬರ 12ನೇ ಶತಮಾನದಾಗಂತೂ 770 ಮಂದಿ ಶರಣರೇ ಆದರು. ಇದು ನಿಮಗೆಲ್ಲ ಅನುಭವ. ಇಲ್ಲೇ ಯಾಕೆ ಹುಡ್ತಾರ್ರಿ? ನಾ ಸುಮ್ಮನೆ ನಿಮ್ಗೆ ಹುಡುಗಾಟ ಕೇಳ್ತೀನಿ. ಭಾರತದಲ್ಲೇ ಪರಮಾತ್ಮ ಯಾಕೆ ಬರ್ತಾನಂದ್ರೆ ಯಾರು ಹೃದಯ ಸ್ವಚ್ಛ ಅದ, ಯಾರ ಕಣ್ಣು ಸ್ವಚ್ಛ ಅವ, ಯಾರ ಕಿವಿ ಸ್ವಚ್ಛ ಅವ, ಯಾರ ನ್ಯಾಲಿಗೆ ಸ್ವಚ್ಛ ಅದ, ಯಾರ ಮನಸ್ಸು ಸ್ವಚ್ಛ ಅದ, ಅವ್ರ ಮನೆಗೆ ಅವ ತಾನೇ ಬರ್ತಾನೆ. ತಾನೇ ಒಳ್ಳೆಯವರಿದ್ದವ್ರ ಮನೆಗೆ ಸಾಧುಗಳು ಬರ್ತಾರೆ, ಮಹಾತ್ಮರು ಬರ್ತಾರೆ, ಸಂತರು ಬರ್ತಾರೆ. ಯಾರ ಮನೆ ಪಾಠ ಅದ, ಯಾರ ಮನೆ ಪ್ರವಚನ ಅದ, ಯಾರ ಮನೆ ಪೂಜೆ ಅದ, ಯಾರ ಮನೆ ನಿತ್ಯ ಜಪ ಅದ, ಯಾರ ಮನೆ ದಾಸೋಗದ, ಅವ್ರ ಮನೆಗೆ ಸಾಧುಗಳು ಬರ್ತಾರೋ ಇಲ್ಲ? ಬರ್ತಾರೋ ಇಲ್ಲ? ಪೊಲೀಸರು ಯಾರ ಮನೆಗೆ ಬರ್ತಾರೆ? ಯಾರ ಮನೆಗೆ? ನೀವೇನು ತಿಳ್ಕೊತೀರಿ? ಪೊಲೀಸ್ ಬರ್ಲಿಕ್ಕತ್ತೇನಂದ್ರೆ ದೊಡ್ಡ ಮನುಷ್ಯ. ಭಾರಿ ಕಳ್ಳನ ತಿಳ್ಕೊಬೇಕು. ಪೊಲೀಸರು ಯಾರ ಮನೆಗೆ ಬರ್ತಾರೆ? ಕಳ್ಳರ ಮನೆಗೆ, ತುಡುಗರ ಮನೆಗೆ, ಸುಮಾರು ಇದ್ದವ್ರ ಮನೆಗೆ ಪೊಲೀಸರು ಬರ್ತಾರೆ. ಉಳ್ದನ್ನವ್ರ ಮನೆ ಒಮ್ಮರೆ ಪೊಲೀಸ್ ಎಲ್ಲ ಮನೆ ಗುಡಿ ಬಂದ. ನಾನು ಏನು ಕೆಲಸ ಅದ ಒಂದು ಇಲ್ಲಿ ಬರ್ಲಕ್ಕ? ಬರ್ತಾನ, ಪ್ರವಚನ ಕೇಳ್ತಾನೆ, ಹೋಗ್ತಾನೆ, ಏನೂ ಇಲ್ಲಿ. ಹೌದಲ್ಲ? ಅಗದಿ ಖಾತ್ರಿ ಅದಲ್ಲ? ಪರಮಾತ್ಮ ಈ ಜಗತ್ತಿಗೆ ಯಾಕೆ ಬರ್ತಾನಂದ್ರೆ ಯಾರು ಹೃದಯ ಸ್ವಚ್ಛ ಅದ, ಅವನಿಗೆ ಆಕಾರ ಇಲ್ಲ, ನಿರಾಕಾರ, ನಿರ್ಗುಣ, ನಿರವಯುವ, ಯಾವ ಕೈಯ ಕಾಲ ಕಣ್ಣ ಪಣ್ಣ ಇಲ್ಲ ಅವನಿಗೆ, ನಿಸ್ಸಂಸಾರಿ, ಹೆಂಡ್ರು ಗಂಡ್ರು ಮಕ್ಕಳು ಇಲ್ಲ ಅವನಿಗೆ. ಪರಮಾತ್ಮನ ಬಳಿ ಕಣ್ಣಿನ ಕೆಲಸ ನಡೆಯಂಗಿಲ್ಲ. ಕಣ್ಣಿನ ಕೆಲಸ ಯಾವಾಗ ನಡೀತದ? ಆಕಾರ ಇದ್ರೆ ಕಣ್ಣ, ಆಕಾರ ಇಲ್ಲ ಕಣ್ಣಿನ ಕೆಲಸ ಏನದು? ಕೈ ಕೆಲಸ ಯಾವಾಗದ? ಏನಾರು ಹಿಡಿಲಕ್ಕೆ ಸಿಕ್ಕರೆ ಕೈ ಕೆಲಸ. ಅಲ್ಲಿ ಕಣ್ಣಿಂದಿಲ್ಲ, ಕಿವಿದಿಲ್ಲ, ಮಾತಿಂದಿಲ್ಲ, ಮನಸ್ಸಿಂದಿಲ್ಲ. ಹೆಂಗನವ? ಮಾತು ಮನಗಳಿಂದ ತತ್ತ ಸಾತಿ ಶಯನ ನಿರುಪಾದಿಕ ನಿರ್ಮಲ. ಮಾತಿಗೆ ನೆಲ್ಕಂಗಿಲ್ಲ ಪರಮಾತ್ಮ, ಮನಸ್ಸಿಗೆ ನೆಲ್ಕಂಗಿಲ್ಲ, ಅದರ ಅಚ್ಚಿ ಕಾಣತ್ತವ. ಹೆಂಗನ? ನಿರ್ವಿಷಯ. ಅಂಥ ಪರಮಾತ್ಮ ಈ ಜಗತ್ತಿಗೆ ಬರ್ಬೇಕಾರ ಆಕಾರ ತೋಬೇಕಲ್ಲ. ಆಕಾರ ಇಲ್ಲ ಬರ್ಲಿಕ್ಕೆ ಬರೋದಿಲ್ಲ, ಶರೀರ ಇಲ್ಲ ಬರ್ಲಿಕ್ಕೆ ಬರೋದಿಲ್ಲ. ಶರೀರ ತೋಬೇಕಾದ್ರೆ ಎಲ್ಲಿ ತೋತಾನವ ಅಂದ್ರೆ ಎಲ್ಲಿ ಪರಿಶುದ್ಧ ಅಂತಃಕರಣ ಅದ, ಎಲ್ಲಿ ಸ್ವಚ್ಛ ಅದ, ಅಲ್ಲೇ ಪರಮಾತ್ಮ ಬರ್ತಾನ. ಪರಂತು ಮತ್ತೊಂದು ಕಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. 10 ಸಲ ಬಂದು ನಾನು ನಿನ್ನೆ ಕೇಳಿರಿ ನೀವು, 10 ಸಲ. ಹೌದಲ್ಲ? ನಾನು ನಿಮಗೆ ಕೇಳತ್ತೀನಿ ಸುಮ್ಮ. ಮುತ್ತೆ 10 ಸಲ ಬರ್ತಾನ, ಇರ್ತಾನ, ಹೋತಾನ. ಹೋಗೋದು ಬರೋದು ಯಾಕೆ ಮಾಡ್ತಾನವ? ಕಾಯಂ ಇಲ್ಲೇ ಇದ್ರೆ ನಾವು ಭೇಟಿ ಆದಿದ್ದೇವಲ್ಲ. ರಾಮಾಗಿ ಬಂದಾಗ ನಾವಿಲ್ಲ, ಕೃಷ್ಣಾಗಿ ಬಂದಾಗ ನಾವಿಲ್ಲ, ಸಿದ್ಧಾರ್ಥಾಗಿ ಬಂದಾಗ ನಾವಿಲ್ಲ, ಮಡ್ಯಾಳಪ್ಪಾಗಿ ಬಂದಾಗ ನಾವಿಲ್ಲ. ಮತ್ತು ಅವ ಕಾಯಂ ಬರೋದು ಹೋಗೋದು ಯಾಕೆ ಮಾಡ್ತಾನೆ? ಇಲ್ಲೇ ಇದ್ರೆ ನಡೀತಿತ್ತಲ್ಲ, ಯಾಕೆ ಇರಲ್ಲವ? ಹೋಗೋದು ಬರೋದು ಯಾಕೆ ಮಾಡ್ತಾನೆ? ನೀವು ಹಿಂಗೆ ಕೇಳಿದ್ರಿ ಅಂದ್ರೆ ನಾ ಸುಮ್ಮನೆ ನಿಮಗೆ ಕೇಳ್ತೀನಿ. ನಿಮ್ಮೂರಿಗೆ ಏನಾರ ಜಗಳ ಆಯ್ತಂದ್ರೆ ಪೊಲೀಸರು ಬರ್ತಾರಿಲ್ಲ? ಸುಮ್ಮ ಕುಂದ್ರೆ ಯಾವ ಪೊಲೀಸರು ಬರ್ತಾರೆ? ತಿಳ್ಕೊಬೇಕು ಬರೇ. ಬರ್ತಾರಿಲ್ಲ? ಬರ್ತಾರೆ. ಅವ್ರು ಬಂದ ಬಳಿಕ ಏನು ಮಾಡ್ತಾರೆ? ಜಗಳ ತಣ್ಣಗೆ ಮಾಡ್ತಾರೆ. ತಾಸು 2 ತಾಸು ಇರ್ತಾರೆ. ಜಗಳ ತಣ್ಣಗಾಗನ ಹೋಗ್ತಾರೆ. ಮಾತಾಡಬಾರ್ದವ. ಹೌದಿಲ್ಲ? ನೀವು ಹಿಂಗೆ ಅನ್ರಿ ಅವ್ರಿಗೆ ತಿಳ್ಕೊರಿ, ಲಕ್ಷ್ಯ ಇಟ್ಟು ತಿಳ್ಕೊರಿ.
ಏನು ರೀ ಸಾಹೇಬ್ರ ಬರೋದು ಹೋಗೋದು ಯಾಕೆ ಮಾಡ್ತೀರಿ? ನೀವು ಬರ್ಲಾರ್ದ ಜಗಳ ಆತಾವ, ನೀವು ಬಂದ ಒಳಗೆ ತಣ್ಣಗಾಗ್ತದ, ಮತ್ತೆ ಹೋಗೋಣ ಜಗಳ ಆತಾವ. ನಮ್ಮೂರ ಜಗಳೇ ಆಗಬಾರ್ದ್ರಿ. ಇಲ್ಲಿ ಎಲ್ಲಮ್ಮನ ಗುಡಿಯಾಗ ಒಂದು ಕೋಲಿ ಕುಲ್ಲಾದ ಇರ್ರಿ ಅಂದ್ರೆ ಇರ್ತಾರನವ್ರು? ಇರ್ತಾರ? ಇಲ್ಲ ಅವರು ಏನತ್ತಾರ ಅವ್ರು? ಹಂಗಿರ್ಲಕ್ಕೆ ಬರಲ್ಲಪ್ಪ. ನಾವು ಬಂದ ಕೆಲಸ ಮುಗೀತು, ಜಗಳಾಗಿತ್ತು, ಬಂದೆವು, ತಣ್ಣಗೆ ಮಾಡಿದೆವು, ಹೊಂಟೇವಿ. ಮತ್ತು ನಾವು ಬರ್ಬೇಕಂದ್ರೆ ಜಗಳಾಡಿರ್ತಾರವ್ರು, ಮತ್ತೆ ಬರ್ತಾರಲ್ಲ. ಹ್ಯಾಂಗೆ ಬಂದ ಕೆಲಸ ಮುಗಿದ ಬಳಕ ಅವರು ಬಂದು ಹೋತಾರ, ಮತ್ತೆ ಬರಂಗಿಲ್ಲ. ಹಾಂಗೆ ಪರಮಾತ್ಮಿ ಜಗತ್ತಿಗೆ ಬರ್ಬೇಕಂದ್ರೆ ಅವತಾರ ತೊಗೊಂಡು ಬರ್ತಾನೆ, ಬಂದ ಕೆಲಸ ಮಾಡ್ತಾನೆ. ಮಾಡದ ಬಳಕ ಅವ್ರು ಇಲ್ಲಿರ ಇಲ್ಲ. ಅವ ಎಲ್ಲಿ ಬರ್ತಾನಂದ್ರೆ ಬೀದರ ಜಿಲ್ಲೆ ನೋಡ್ರಿಲ್ಲ, ಬೀದರ್ ಜಿಲ್ಲೆ. ಆ ಜಿಲ್ಲೆದೊಳಗೊಂದು ಸಣ್ಣ ಊರ. ಆ ಊರ ಹೆಸರು ಚಾಳಕಾಪುರ. ಅದು ಬೀದರ್ ಜಿಲ್ಲೆದ ಒಂದು ಸಣ್ಣ ಊರ. ಆ ಊರಾಗ ಯಾರಿದ್ರು ಅಂದ್ರೆ ಅದಕ್ಕೆ ಭಾಳ ಗ್ರಂಥದಾಗ ಬೇರೆ ಬೇರೆ ನಿಜಾಮ ದೇಶ ಅಂತ ಬದರ, ಬೀದರ್ ಕೋಟೆ ಅಂತ ಬರೆದಾರ, ವಂಶಿ ದುರ್ಗ ಅಂತ ಬರೆದಾರ. ಅದರ ನಿಕ್ಕ ಊರು ಯಾವ ಊರು ಅಂದ್ರೆ ಅದು ಚಳಕಾಪುರ, ಬಾಲ್ಕಿ ತಾಲೂಕ, ಬೀದರ್ ಜಿಲ್ಲಾ. ಆ ಊರಾಗ ರಗಡ ಮಂದಿ ಹಾರ. ಆ ಊರಾಗ ಇಬ್ಬರು ಯಾರು ಹಾರ ಅಂದ್ರೆ ಶರಣ ದಂಪತಿಗಳು. ಎಲ್ಲ ಊರಾಗ ಇರೋರೆಲ್ಲ ಇರೋರೆಲ್ಲ ಊರಾಗ್ಯದಂದ್ರೆ ಯಾರಿಂದ ಊರ ಕತೆ ಹೇಳಕ್ಕೆ ಹೇಳ್ತೇವೆ. ಹಿಂಗಂದು ಊರ ಗಂಡ ಹೆಣ್ತಿದ್ರು, ಗಂಡ ಹೆಣ್ತೀನಿ ಮತ್ತೆ ಇರ್ತಾರೆ ಅಲ್ಲಿ, ಹೌದಲ್ಲ? ಎಷ್ಟೋ ಮಂದಿ ಹಾರ. ಅದರಾಗ ಇವರಿಬ್ಬರು ಎಂಥವ್ರಿದ್ರು ಅಂದ್ರೆ ಇವರು ಅಪ್ಪಟ ಪರಮಾತ್ಮ ನಂಬದವರು. ಮುಂಜಾನೆ ಜಳಕ ಮಾಡಲಾರದೆ, ಪೂಜೆ ಮಾಡಲಾರದೆ, ಪಾಠ ಮಾಡಲಾರದೆ ಒಂದು ತುತ್ತ ಅನ್ನ ಎಂದೂ ಬಾಯಾಗ ಹಾಕಿಲ್ಲ. ಇವತ್ತು ಮಕ್ಕಳ ಮುಂದೆ ಚಂಜೆ ಮಾಡೇನೆ ಲೆಕ್ಕ ಹಾಕ್ತಿದ್ರು ಅವರು. ಇವತ್ತು ನನ್ನಿಂದ ಧರ್ಮ ಕಾರ್ಯ ಎಟ್ಟಾದು, ಒಳ್ಳೆ ಕೆಲಸ ಎಟ್ಟಾದು, ದೇವ್ರ ಕೆಲಸ ಎಟ್ಟಾಯ್ದು ಲೆಕ್ಕ ಮಾಡೇ ಮಕ್ಕೋತಿದ್ರು. ನೇಮಿತ್ತು. ಮುಂಜಾನೆ ಎದ್ದು ಕೂಡಲೇ ಒಂದು ಹಿಡಿ ಯಾರಿಗಾರ ದಾನ ಮಾಡೇ ಉಣವರು ಮರದಾರ ನಂಬಲ್ಲಿ. ಮುಂಜಾನೆ ಎದ್ದು ಕೂಡಲೇ ಒಂದು ತುತ್ತ ದಾನ ಯಾರಿಗಾರ ಮಾಡಲಾರದೆ ಬಾಯಾಗ ನೀರು ಹಾಕಬಾರ್ದು. ದೇವರಿಗೆ ನಮಸ್ಕಾರ ಮಾಡಲಾರ್ದೆ ಒಂದು ಗುಟಕ್ಕೆ ನೀರು ಕುಡಿಬಾರ್ದು. ಗುರುಗಳ ಕೈಲಿ ಲಿಂಗ ತೊಗೊಂಡವ್ರು ಲಿಂಗ ಪೂಜೆ ಮಾಡಲಾರ್ದೆ ಮತ್ತೊಂದು ಕೆಲಸ ಮಾಡಬಾರ್ದು. ನಮ್ಮದೇನ ಕೌದಿ ತಲೆ ಮೇಲೆ ಇರ್ತದ, ಹಚ್ಕೊಂಡಿದ್ದು ಕೌದಿ ಮೇಲೆ ಇರ್ತದ. ಖರ್ಚೆ ಆದನು ಕುಡಿ. ಏನು ಮಾಡಿದ್ವಿ? ಒಂದು ನೇಮ ಬೇಕ್ರಿ, ನೇಮ. ಹುಟ್ಟಿ ಬಂದ ಬಳಕ ನೇಮ ಹಾಕೋಬೇಕು. ನೇಮ ಮುಂಜಾನೆ ಎದ್ದು ಏನು ಮಾಡ್ಬೇಕು? ಮೊದಲು ಪರಮಾತ್ಮನ ಕೆಲಸ, ಆ ನಂತರ ಪ್ರಪಂಚದ ಕೆಲಸ. ಪರಮಾತ್ಮನ ಕೆಲಸ ಮಾಡಿ ಪ್ರಪಂಚ ಮಾಡದೆ ಸಮಸ್ತ ನಿನ್ನ ಪ್ರಪಂಚದ ಬಾರ ಪರಮಾತ್ಮ ನೋಡ್ತಾನೋ. ಪರಮಾತ್ಮ ನೀ ಏನು ಮಾಡವ? ನಿನ್ನ ಕೈಗೇನ? ಮುಂಜಾನೆ ಎದ್ದು ಹಾಸಿಗೆ ಕೂತು, ಹೇ ಪರಮಾತ್ಮ, ನಿಮ್ಮ ದೇವ್ರು ಯಾವ್ದಾರು ಹಾಕಿರ್ಲಕ್ಕ, ನಿಮ್ಮ ಮನೆ ದೇವರು, ದೇವನೊಬ್ಬ ನಾಮ ಹಲವು. ಅಪ್ಪ ನನಗೆಲ್ಲ ರಕ್ಷಣೆ ಮಾಡು, ನಿನ್ನ ಬಿಟ್ಟರೆ ಯಾರೂ ಇಲ್ಲ, ಕಾಪಾಡ್ಯಪ್ಪ ಅಂದು ಎದ್ದೆ ಅಂದ್ರೆ ಅವ ಮಾಡ್ತಾನೆ. ಅವ ನಮ್ಮದು ಯಾರ ಮೇಲೂ ಭರೋಸೆ ಇಲ್ಲ. ಯಾರ ಮೇಲೆ ಭರೋಸೆ ಅದು? ನಮಸ್ಕಾರ ಮಾಡ್ಲಿಕ್ಕರೆ ಬರ್ತದ? ಹ್ಯಾಂಗೆ ಮಾಡ್ಬೇಕು ಗೊತ್ತದ? ನೀವು ಭಾಳ ಮಂದಿ ನೋಡಿಲ್ಲ. ನಮಸ್ಕಾರ ಹ್ಯಾಂಗೆ ಮಾಡ್ತಾರಂದ್ರೆ ಗುತ್ತಿಗೆ ಹಿಡ್ದವ್ರ. ಒಬ್ರು ಏನು ಮಾಡ್ತಾರೆ, ಒಬ್ಬರು ಏನು ಕೈಪ ಏನು ಮಾಡಲ್ಲ, ಏನು ಮಾಡ್ತಾರೆ. ಹ್ಯಾಂಗೆ ಮಾಡ್ಬೇಕು? ನಮಸ್ಕಾರ ಮಾಡೋದು ಮೊದಲು ಕಲಿಯತ್ತಾರ ಅವರು. 8 ಅಂಗ ನೆಲಕ್ಕೆ ಹಚ್ಚಿ, 8 ಅಂಗವ ನಿನ್ನ ಕಾಲ, ನಿನ್ನ ತೋಳ, ನಿನ್ನ ಹೊಂಕಳ, ನಿನ್ನ ಎದಿ, ನಿನ್ನ ಹಣಿ ನೆಲಕ್ಕೆ ಹತ್ತಿ ಕಂಡಪಟ್ಟಿ ಸಣ್ಣವಾಗೇ ಸದ್ಗುರುನಾಥ. ಯಾಕೆ ಹಿಂಗ್ಯಾಕೆ ಮಾಡ್ಬೇಕು ಮುತ್ತೆ? ನೀ ಎಷ್ಟು ಬಾಗತಿ
ಅಟ್ಟದೌಡು ಪರಮಾತ್ಮನ ಕೃಪ ಹರಿದು ಬರ್ತದೆ. ನಿಮ್ಮ ಮನ್ಯಾಗ ಕೊಡ ಅದ ಬಂಗಾರದ ಅದ, ಕೊಡ ಬಂಗಾರದ ಅಂಥೇಳಿ ಬಾಗಿಸಿದ್ರೆ ನೀರು ಬರ್ತಾವೋ ಸುಮ್ಮನೆ ಬರ್ತಾವ? ಕೊಡ ಬಾಗಬೇಕಪ್ಪ. ಕೊಡ ಬಾಗಿದ್ರೆ ನೀರು ಬರ್ತಾವ, ಬಾಗಲಿಲ್ಲ ಅಂದ್ರೆ ನೀರು ಬರೋಂಗಿಲ್ಲ ನೋಡು. ಕೊಡ ಹ್ಯಾಂಗೆ ಬಾಗಿದ್ರೆ ಅದರ ನೀರು ಬರ್ತಾವ, ನೀರು ಬಂದ್ರೆ ಕುಡಿಲಿಕ್ಕೆ ಬರ್ತದೆ ನೋಡು. ನೀ ಬಾಗದೆ ಅಂದ್ರೆ ಪರಮಾತ್ಮನ ಅಂತರಂಗದಿಂದ ಕರುಣ ಹುಟ್ಟಿ ಬರ್ತಾವ. ಬಗ್ಗಿದ ತೆನಿ ತಂದು ಮನ್ಯಾಗ ಕಟ್ಟಿರೋ ಏನು ಕಡ ಇದ್ದಿದ್ದು ಕಟ್ಟಿರೋ? ಜ್ವಾಳದ ತೆನಿ ಯಾವ ಬಗ್ಗ್ಯಾವ ಅವೇ ತಂದು ಮನ್ಯಾಗ ಕಟ್ಟಿರಿ. ಚಜ್ಜಿ ತೆನಿ ಒಬ್ಬರೇ ರೀ ಕಟ್ಟಿರಿ. ಜ್ವಾಳದ ತೆನಿ ಬಗ್ತಾವ. ಕೇಳ್ರಿ ಇವೇ ಯಾಕೆ ತೆನಿ ಕಟ್ಟಿರಿ ಅಂದ್ರೆ ಹೇಳ್ತಾರೆ, ಇವು ಬೇಕಾತವ್ರಿ, ಅವು ಬಂಕಡದೆನಿ ಅವ್ರಿ, ಅವು ಭಾಳ ಭತ್ತ ಅವ್ರಿ. ಯಾವಾದ ಬಗ್ಗ್ಯದ ಅದು ಭತ್ತ ಆತದ. ಚಜ್ಜಿತೀನಿ ನೋಡು, ಇನ್ನೂ ಇರಲೇ ಇದ್ರ ಬಾಗ್ಬೇಕು. ನಿತ್ಯ ಇಬ್ಬರು ಗಂಡ ಹೆಣ್ತಿ ಪರಮಾತ್ಮ ನಮಸ್ಕಾರ ಮಾಡಿ ಅವರು ಊರಾಗಿ ಒಬ್ಬರು ವೀರಭದ್ರ ಸ್ವಾಮಿಗಳತ್ತಾರ, ಭಾರಿ ಜ್ಞಾನಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಆ ಗುರುಗಳ ಬಳಿ ಹೋಗಿ ನಮಸ್ಕಾರ ಮಾಡಿ ಅಪ್ಪವ್ರಿಗೆ ಮನೆ ಕರ್ಕೊಂಡು ಬಂದು ಪೂಜಾ ಪಾಠ ಪ್ರಸಾದ ಪಾದೋದಕ ಎಲ್ಲ ತೊಗೊಂಡು ಮಾಡಿ ಅವ್ರ ಮನೆಗೆ ನಿತ್ಯ ಶಾಸ್ತ್ರ ನಡೀತಿತ್ತು. ನಿತ್ಯ ದಿನನಿತ್ಯ ಅಪ್ಪಿ ಸುಮ್ಕುಂದ್ರಿ ದಿನನಿತ್ಯ. ನಾವು ಅಮಾಸಿಗೊಮ್ಮ ಹುಣ್ಣಿಮೆಗೊಮ್ಮ ಸ್ವಾಮಿಗಳಿಗೆ ಕರ್ಕೊಂಬರ್ಬೇಕಾದ್ರೆ ಜಡ ಹರಿತದ. ಒಬ್ಬೊಬ್ರು ಈ ಊರು ಚಲೋ ಅದ, ಒಂದೊಂದು ಊರಾಗ ಒಮ್ಮೆ 1-2 ಲೀಟ್ರ್ ಬಾಟ್ಲಿ ಪಾದ ತುಂಬ್ಕೊಂಡು ತಂದು ಊಸು ಹುಣಿನೂ ಆತ ಅಮಾಸಿನೂ ಆತ. ಎಲ್ಲಿ ಮೇಲೆ ಮೇಲೆ ಹುಡುಕಿಡ್ಕೊತ ಹೋಗೋದ್ರಿ ಅಲ್ಲ, ಹಂಗಿಲ್ಲದು. ಅದಕ್ಕೆ ಮಾಡ್ಯಾರ ಹುಣ್ಣಿಮೆ, ಅಮಾಸಿ, ಸೋಮವಾರ, ಶ್ರಾವಣ. ಗುರುಗಳು ಬರ್ಬೇಕು ಮೇಲೆ ಮೇಲೆ. ಅವ್ರು ಬಂದ್ರಂದ್ರೆ ಲಾಭ ಭಾಳ ಅದ. ಕಣ್ಣಿನಿಂದ ಲಾಭ, ಕೈದಿಂದ ಲಾಭ, ಪಾದದಿಂದ ಲಾಭ, ಭಾವದಿಂದ ಲಾಭ, ಮಾತಿನಿಂದ ಲಾಭ, ಲಾಭೋ ಲಾಭ, ಭಯಂಕರ ಲಾಭ. ನಿತ್ಯ ಮನೆ ಕರ್ಕೊಂಬಂದ್ರಿ, ಒಂದಿನ ಅಲ್ಲ 2 ದಿನ ಅಲ್ಲ, ಜೀವನ ಪರ್ಯಂತರ ಯಾವ ಅಪೇಕ್ಷೆನೂ ಇಲ್ಲ, ಏನೂ ಬೇಡಬೇಕಂತ ಇಚ್ಛೆ ಇಲ್ಲ. ನಾವು ಭಾಳ ಮಂದಿ ಏನಾರೇ ಬೇಕತ್ತು ಮಾಡ್ತೀವಿ. ಏನಾರೇ ಬೇಕು ನಮಗೆ. ಒಂದು ವಾರ ಎಲ್ಲಮ್ಮಯಿ ಗುಡಿಗೆ ಬಂದ್ರೆ 2ನೇ ವಾರದ ಲಾಭ ಆದ್ರೆ ಚಲೋ. ಅಕಸ್ಮಾತ್ ಲಾಭ ಆಗಲಿಲ್ಲ ಅಂದ್ರೆ ಹೆಣ್ಮಕ್ಳು ಚಾಲನೆ ಏನಿದ್ರು ದೇವ್ರು ಮೆತ್ತಗೆ ಬೇಕವ್ವ ಆತದ. ಮೆತ್ತಗೆ ದೇವ್ರ ಆಗಲ್ಲದು, ದೇವ್ರು ಬಿರ್ಸಾತದ. ನಿನ್ನ ಭಾವ ಮೆತ್ತಗೆ ಬಿರುಸಾಗ್ಯದ, ಪರಂತು ದೇವರು ಮೆತ್ತಗೂ ಆಗೋದಿಲ್ಲ, ದೇವರು ಬಿರುಸು ಆಗೋದಿಲ್ಲ. ದೇವ ಸದಾ ಈ ಜಗತ್ತಿಗೆ ಪ್ರಕಾಶ ಕೊಡವ ನಮ್ಮ. ಅವ ಹೆಂಗೆ ಮೆತ್ತಗಾತನು? 2 ಕಾಯಿ ಹೊಡೆದ್ರೆ ಏನ್ರಿ ಆಬೇಕೆ, 4 ದಿನ ಪುರಾಣಕ್ಕೆ ಬಂದ್ರೆ ಏನ್ರಿ ಆಬೇಕೆ, 4 ದಿನ ಮಠಕ್ಕೆ ಹೋದ್ರೆ ಏನ್ರಿ ಆಬೇಕೆ. ಹಂಗಿಲ್ಲದು, ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಅಕ್ಕ ಮದುವೆ ಎಲ್ಲಿಲ್ಲ, ನೀ ಮಾಡರೆ ಬಿಡುವರೆ, ಕೇಳರೆ ಕೊಡುವರೆ, ಏನಾರೇ ಮಾಡು. ಹೇ ಚನ್ನ ಮಲ್ಲಿಕಾರ್ಜುನ, ನಿನ್ನ ಬಿಟ್ರೆ ನಮ್ಮ ಮತ್ತೊಬ್ಬರ ಹೆಸರು ಅನ್ನಂಗಿಲ್ಲ. ಕೇಳಿದರೆ ಕೇಳು, ನೀ ಕೇಳರೆ ಬಿಡುವರೆ, ನನಗೆ ಹರ್ಕತ್ತಿಲ್ಲ, ನಾನು ನಿಂದೇ ಮಾಡಕ್ಕೆ. ಹಿಂಗೆ ಗಟ್ಟ್ಯಾರಿ ನೀವು ದೇವ್ರಿಗೆ ಹೊರಗೆ ಕೇಳಬೇಡ್ರಿ, ದೇವರೇ ನಿಮಗೆ ಕೊಡ್ತಾನೆ. ಹರ 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 ಮಂತ್ರ ನಿಜ ನಿಜ ನೋಡೋ ಗುರು ಮಂತ್ರ. ಇದು ನಿಜ ಮಂತ್ರ ಅದಪ್ಪ. ನಡಬರ್ಕೊಂದು ನುಡಿ ಹಾಡಿದ್ರು ಅವರು. ಯೋಗ್ಯ ಗುರುಗಳನ್ನು ನೋಡಿ, ಜಗತ್ನಾಗ ಗುರುಗಳು ಭಾಳ ಮಂದಿ ಒಟ್ಟ್ಯಾರ. ಅವರಿಂದ ಒಂದೊಂದೇ ವಿದ್ಯೆ ಕಲೀಲಿಕ್ಕೆ ಬರ್ತದೆ, ಒಂದೊಂದೇ. ನಿನಗೆ ಊರಿಗೆ ದಾರಿ ತೋರಿಸಿದವನು ಗುರುನೇ. ನೀವು ಸಣ್ಣವರಿದ್ದಾಗ ಅವ್ವ ಅಪ್ಪ ಕಲಿಸಾಳಿಲ್ಲ, ಗುರುನೇ. ಗುರು ಇಲ್ಲದೆ ಜಗತ್ನಾಗ ಏನೂ ಕಲೀಲಿಕ್ಕೆ ಬರಂಗಿಲ್ಲ, ಬಂದಿಲ್ಲ ಯಾರಿಗೆ.
ಒಂದು ಮಾತು ಕಲಿಸಿದ್ರು ಗುರುನೇ, ದಾರಿ ತೋರಿಸಿದ್ರು ಗುರುನೇ, ಕಲಿಸ್ಯಾರಲ್ಲ ಗುರುನೇ. ಆದ್ರೆ ಅವ್ರ ಹತ್ತಾರ ಯೋಗ್ಯ ಗುರುಗಳ ನೋಡಿ ಅಷ್ಟಾಂಗ, ಅಷ್ಟಂದ್ರೆ 8, ಅಂಗ ಅಂದ್ರೆ ಅವಯವಗಳು, ಅವು ನೆಲಕ್ಕೆ ಹಚ್ಚಿ ಪಣಿ ಅಂದ್ರೆ ಹಣಿ ನಮಸ್ಕಾರ ಮಾಡದೆ ಅಂದ್ರೆ ಗುರುಕೃಪ ಆಗಬಹುದು, ಆಲಿಕ್ಕಿಲ್ಲ ಆತದತ್ತೇನು ಹಿಂಗೆ ಗ್ಯಾರಂಟಿ ಇಲ್ಲ. ಹಾಂ ಯಾವಿ ಸುಮ್ಕುಂದ್ರಿ, ಹೇ ಅಮ್ಮ ಸುಮ್ಕುಂದ್. ಸಿದ್ಧಾರ್ಥ ಸ್ವಾಮಿಗಳ ತಾಯಿ ತಂದೆ ಅವ್ರ ಹೆಸರ ದೇವಮಲ್ಲಮ್ಮ, ಗುರುಪಾದಪ್ಪ, ಗುರುಶಾಂತಪ್ಪ. ಹೆಂಗಿದ್ರು ಅವರು ನಿತ್ಯ ವೀರಭದ್ರ ಸ್ವಾಮಿಗಳಿಗೆ ಕರ್ಕೊಂಬಂದು ನಿತ್ಯ ಶಾಸ್ತ್ರ ಕೇಳೋರು, ಪ್ರವಚನ ಕೇಳೋರು, ಅನುಭವ ಕೇಳೋರು. ಅದು ಆದ ಕೂಡಲೇ ಪ್ರಸಾದ ಮಾಡಿಸಿ ಅವ್ರ ಬಳಿ ಇದ್ದಟ್ಟು ತಿಳಿದಟ್ಟು ತೀರದಟ್ಟು ದಕ್ಷಿಣ ಕೊಟ್ಟು ಮತ್ತು ಯಥಾ ಪ್ರಕಾರ ತಮ್ಮ ಕೆಲಸ ಮತ್ತೊಂದು ಮಾಡೋರಂಗೆ ಕಾಣ್ತಿತ್ತು. ಸದಾ ಹೃದಯದೊಳಗೆ ಪರಮಾತ್ಮ ನಾಮ ಬಿಟ್ರೆ ಮತ್ತೊಂದಿಲ್ಲ. ಕೆಲಸ ಮಾಡ್ಲಿಕ್ಕೆ ಯಾರು ಬೇಡ ಅಂದಾರ? 10 ಮನೆ ಕಟ್ಟ್ರಿ, 10 ಮಕ್ಕಳು ಹಡೀರಿ, 100 ಕೋಟಿ ರೊಕ್ಕ ಗೊಳೆ ಮಾಡಿರಿ, ಮನೆ ಮುಂದೆ ಗಾಡಿ ಇರಲಿ, ಘೋಡ ಇರಲಿ, ಪರಂತು ಅವಕರೊಳಗೆ ನೀವು ಇರಬೇಡ್ರಿ, ನಿಮ್ಮೊಳಗೆ ಪರಮಾತ್ಮ ಇರ್ಬೇಕು. ಬೇಕಾದ್ದಾತ ತಾನೇ ಎಲ್ಲ ಸಜ್ಜಿತ್ತು. ಅಟ್ಟೊಟ್ಟಿಗೆ 2 ಮಕ್ಕಳಾಗಿದ್ದು ಅವ್ರಿಗೆ. ಆ ತಾಯಿ ಏನೂ ಕೇಳಿಲ್ಲ, ನನ್ನ ಮಕ್ಕಳು ಬೇಕತ್ತೂ ಕೇಳಿಲ್ಲ. ಮಕ್ಕಳು ಅವಲ್ಲ ಕೇಳ್ತಾಳೆ, 2 ಮಕ್ಕಳು ಯಾವ ಆಲ್ರೆಡಿ. ನಾ ಎಲ್ಲರಿಗೂ ಚಲೋ ಮಾತು ಹೇಳ್ತೇನೆ. ಪರಮಾತ್ಮ ನಿಮಗೆ ಬರೋ ಮುಂದೆ ಎಲ್ಲರಿಗೆ ಇಲ್ಲಿ 8 ಮಂದಿ ಇದ್ದೀವಿ, ಅಟ್ಟೆಲ್ಲ ಇಡೀ ಜಗತ್ನಾಗ 8 ಮಂದಿ ಅಟ್ಟು ಮಂದಿ ಎಲ್ಲ ಕೊಟ್ಟೆ ಕಳಿವೆ. ನಾವು ಬೇಡ್ಕೊಳ್ಳೋದೇನು ಇಟ್ಟೇ ಇಲ್ಲ, ಆದರೂ ನಾವು ತರ್ಕ ಹಾರಿ ಬೇಡ್ಕೊಳಕತ್ತೀವಿ. ಬೇಡ್ಕೋಬೇಕು ಯಾರಿಗೆ ಅಂದ್ರೆ ಕೊಡ್ಲಕ್ಕೆ ಒಬ್ಬನೇ ಹಣ್ಣು ಸಮರ್ಥ. ಪರಮಾತ್ಮನೇ ಆಲ್ರೆಡಿ ಎಲ್ಲ ಕೊಟ್ಟು ಕಳಿವೇನೀಗ, ಕೊಡೋದು ಏನೂ ಇಟ್ಟಿಲ್ಲ ಬಾಕಿ. ಅವ ಬರೇ ನಿನಗೆ ಮುಡ್ಸೋದದ. ಇನ್ನು ಏನಾರೇ ಬೇಡ್ತಿದ್ದೆ ಅಂದ್ರೆ ಯಾರಿಗೆ ಬೇಡಬೇಕು ಅಂದ್ರೆ ಶ್ರೋತ್ರಿಯತ್ವಂ ಬ್ರಹ್ಮನಿಷ್ಠತ್ವಂ, ಸದ್ಗುರುವಿಗೆ ಹೋಗಿ ಬೇಡು, ಅವ ಕೊಡ್ತಾನೆ.